A bag contains 4 red and 4 kappina chandu. Another bag with 2 red and 6 kappina chandu. One of the 2 bags is selected at random. Random agi ಒಂದು ಹಿಡಿತಾ ಇದ್ವಿ. A ball is drawn from the bag. ಸರಿ. And it's found to be red. Oh, red already outcome ಗೊತ್ತಿದೆ. Find the probability that the ball is drawn from the first bag. ಯಾವ ಥಿಯರಮ್ ಉಪಯೋಗಿಸಬೇಕು? ಹೌದು, we have to make use of Bayes theorem. ಸರಿನಾ? ಒಂದು ಫೇವರಬಲ್ ಔಟ್ಕಮ್ ಆಲ್ರೆಡಿ ನಮ್ಗೆ ಕಾಣ್ತಾ ಇದೆ. ವಾಟ್ ಆರ್ ದ ಚಾನ್ಸಸ್ ದಟ್ ಇಟ್ಸ್ ಬಿಕಾಸ್ ಆಫ್ ಒನ್ ಆಫ್ ದ ಈವೆಂಟ್ಸ್, ರೈಟ್? ಸೊ ಇದಕ್ಕೂ ಕೂಡ ನಾವು ಇದೇ ಚಿತ್ರ, ವೆನ್ ಡಯಾಗ್ರಾಮ್ ಚಿತ್ರ ಉಪಯೋಗಿಸೋಣ. ಸೊ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ನಿಮ್ಮ ಫಸ್ಟ್ ಇವೆಂಟು, ಅಲಾಂಗ್ ದ ವೈ ಆಕ್ಸಿಸ್ ನಿಮ್ಮ ಸೆಕೆಂಡ್ ಇವೆಂಟು ಅಂತ ಹೇಳ್ತು ಅಂತ ಹೇಳಿದ್ರೆ, ಅಲಾಂಗ್ ಹಿಯರ್ ವಿ ಆರ್ ಏನೋ ಫಸ್ಟ್ ಇವೆಂಟ್ ಏನೋ ಮೊದಲೇದಾಗ ನಾವು ಮೊದಲೇ ಆ್ಯಕ್ಷನ್ ಬಂದು ವಿ ಆರ್ ಸೆಲೆಕ್ಟಿಂಗ್ ಅ ಬ್ಯಾಗ್, ಆಮೇಲೆ ವಿ ಆರ್ ಸೆಲೆಕ್ಟಿಂಗ್ ಅ ಬಾಲ್. ಸೊ ಇದನ್ನು ನೀವು ಬರೀತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಬಂದಂಗೆ ಕಾಣ್ರ, ಸರಿನಾ? ಮತ್ತು ಇದರಲ್ಲಿ ತಿರ್ಗಾ ಈ ಫಸ್ಟ್ ಬ್ಯಾಗಲ್ಲಿ, ಸೊ ಇದು ಬ್ಯಾಗ್ 1 ಅಂತ ಬರ್ಕೊಳ್ಳೋಣ ಮೊದಲೇದಾಗಿ. ಬ್ಯಾಗ್ ನಂಬರ್ 1 ಆ್ಯಂಡ್ ಬ್ಯಾಗ್ ನಂಬರ್ 2, ಸರಿನಾ? ಓಕೆ, ನಿಮ್ಮ ಫಸ್ಟ್ ಬ್ಯಾಗಲ್ಲಿ 4-4 50-50. ಎರಡನೇ ಬ್ಯಾಗಲ್ಲಿ 6-2. ಏನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ 4 ಕೆಂಪು 4 ಕಪ್ಪು, 2 ಕೆಂಪು 6 ಕಪ್ಪು, ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ರಿಮೆಂಬರ್, ದಿಸ್ ಆರ್ ದೇರ್ ಓನ್ ಸ್ಪೇಸಸ್. ಇದೇ ನಾವು 6+2 8, 4+4 8, ಯಾವಾಗಲೂ ಇದೇ ರೀತಿಯಲ್ಲಿ ಇಫ್ ಆ್ಯಡೆಡ್ ಯು ಶುಡ್ ಗೆಟ್ ದ ಸೇಮ್ ನಂಬರ್ ಅಂತ ಏನಿಲ್ಲ. ನಾನು ಇದನ್ನು 2 6 ಬದಲಾಗಿ 8 10 ಅಂತಲೂ ಬರೀಬೋದು, ಪ್ರೊವೈಡೆಡ್ ದ ಕ್ವಶನ್ ಇಸ್ ಸೊ. ಸೊ ಪಾಯಿಂಟ್ ಇಸ್, ಈ ರೀತಿಯಲ್ಲಿ ನಾವು ಬದಲಾಯಿಸ್ಬೋದು, ಸರಿನಾ? ಬದಲಾಯಿಸ್ಬೋದು ಅಂದರೆ ಪ್ರಶ್ನೆಯಲ್ಲಿ ಬೇರೆ ಇತ್ತು ಅಂದರೆ ಬದಲಾಯಿಸ್ಬೋದು. ಸೊ ಈ ಚಿತ್ರ ಬಿಡ್ಸಕ್ಕೆ ಬಂತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಬಂದಂಗೆ. ಇವಾಗೇನು ಪ್ರಶ್ನೆ? ಪ್ರಾಬಿಲಿಟಿ ದಟ್ ವಿ ಹ್ಯಾವ್ ಬ್ಯಾಗ್ 1 ಗಿವನ್ ದಟ್ ವಿ ಆಲ್ರೆಡಿ ಹ್ಯಾವ್ ಅ ರೆಡ್ ಬಾಲ್ ಆನ್ ಅವರ್ ಹ್ಯಾಂಡ್. ದಟ್ ಇಸ್ ದ ಈವೆಂಟ್ ಹ್ಯಾಪನ್ ವಿತ್ ಅ ಹೆಲ್ಪ್ ಆಫ್ ಬ್ಯಾಗ್ 1 ಅಂದಂಗೆ ಲೆಕ್ಕ, ಸರಿನಾ? ಸೊ ಬೇಸ್ ಥಿಯರಮ್ ಏನು ಹೇಳುತ್ತೆ? ಪ್ರಾಬಿಲಿಟಿ ಆಫ್ P1 ಇಂಟು ಪ್ರಾಬಿಲಿಟಿ ಆಫ್ ರೆಡ್ because of B1 divided by probability of B1 into probability of red given B1 plus probability of B2 alva. This is from total probability theorem, red because of B2. ಸೊ ಇದೇ ನಮ್ಮ ಫಾರ್ಮುಲಾ ಅಲ್ವಾ? ಇದರಲ್ಲಿ ಇವಾಗ ಪ್ರಾಬಿಲಿಟಿ ಆಫ್ ಅವರ್ ಫೇವರಬಲ್ ಇವೆಂಟ್ is equal to number of favorable event divided by number of favorable outcomes in the favorable event divided by total number of outcomes. ಮತ್ತಿದು ಮತ್ತೆ A given B ಈ ಥರ ಇತ್ತು ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಆಫ್ A or number of elements in A intersect B divided by number of elements in P. ಸರಿ ತಾನೆ? Therefore we have what is the probability that we'll choose the first bag? See, there is 1 and 1. 1 plus 1 is 2 ಅಂತ ಹೇಳಿದ್ರೆ 1/2 ಅಲ್ವಾ? 2 ಬ್ಯಾಗ್ ಇದೆ, ಅದ್ರಲ್ಲಿ 1 ಪಿಕ್ ಮಾಡೋದು, ಇಟ್ಸ್ 1/2 ಪ್ರಾಬಬಿಲಿಟಿ ಇಂಟು ನಂಬರ್ ಆಫ್ ರೆಡ್ ಬಾಲ್ಸ್ in the space 1. So basically ಈ ಫಾರ್ಮುಲಾ. ಸೊ ಬೇಸಿಕಲಿ ಇಂಟು ಪ್ರಾಬಬಿಲಿಟಿ ಆಫ್ ರೆಡ್ ಫ್ರಮ್ ದ ಬ್ಯಾಗ್ 1 ಅಂತ ಹೇಳ್ತು ಅಂತ ಹೇಳಿದ್ರೆ ಈ ಫಾರ್ಮುಲಾ ಅದು ಎಲ್ಲಿ ಬರ್ತು ಹುಡುಗರೆ? ಇದು ಇದಲ್ವಾ? ಸೊ 4 ಕೆಂಪಿದೆ, ಓವರಾಲ್ 8 ಇದೆ, ಇಂಟು ಅಲ್ಲ ಡಿವಿಷನ್, ಸರಿ ನೋಡಿ, ನೋಡ್ಕೊಳ್ಳಿ ಇದನ್ನ. 4 out of 8 in the bag 1. ಸೊ ಇದೆಷ್ಟು ಆಗುತ್ತಿದ್ದು? 1/2 1/2 1/4 ಪ್ಲಸ್, ಯಾಕಂದರೆ ಮೊದಲೇ ಎಕ್ಸ್ಪ್ರೆಷನ್ ಕೂಡ ಇಟ್ಸ್ ಸೇಮ್ ಆಸ್ ನ್ಯೂಮರೇಟರ್.
ಪ್ಲಸ್ probability of back 2. Probability of choosing a back 2 is half into probability of choosing red in back 2 is 2 out of 8. 2 out of 8. ಸೊ ಇದು ಸಾಲ್ವ್ ಮಾಡೋದೇ ನಿಮ್ಮ ಉತ್ತರ ಅಷ್ಟೇ. ಸೊ ಲೆಟ್ ಇಟ್ ಸಿಂಕ್ ಇನ್. ಯೋಚನೆ ಮಾಡಿ ಕ್ಲೀನಾಗೆ, ಇಲ್ಲ ಯೋಚನೆ ಮಾಡಿ ಒಂದು ನಿಮಿಷ. ಸೊ 1/2, 2 and 2. So this is basically 1/4 divided by, this is 2 plus 1, 3/8. ಕರೆಕ್ಟಾ? ಹಾಂ, ಸರಿ ಅಲ್ವಾ? ಸರಿ ಇದೆ. ಸೊ ಮತ್ತಿದು 4 1s 4 2s. ಸೊ ಇದೆಲ್ಲ ರೆಸಿಪ್ರೋಕಲ್ ಎಲ್ಲ ಹಾಕ್ಕೊಂಡು 2/3 ಬರುತ್ತೆ. ಆಯಿತಾ? ಸೊ ಇದೆ ನಿಮ್ಮ ಉತ್ತರ. ಕ್ಯಾಲ್ಕುಲೇಷನಲ್ಲಿ ನೀವು ಮಾಡೋದು ಇಷ್ಟು ಬೇಗ ಮಾಡೋದು ಕಲಿಬೇಕು ನೀವೇನೆ, ಅಷ್ಟು ಡೀಟೇಲಾಗಿ ಹೋಗಲ್ಲ ನಾನು. ಅಷ್ಟೇ ಕಂಡು ಈ ಚಿತ್ರ ಬರೆಯೋಕ್ಕಾಯಿತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಬಂದಂಗೆ ಲೆಕ್ಕ.